ಒಕ್ಕಲಿಗರ ಸ್ವಾಭಿಮಾನ ಕೆಣಕ್ತಂಗೆ ಒಕ್ಕಲಿಗರ ಹಿಂದೂ ಧರ್ಮನ ಕೆಣಕ್ತಂಗೆ ಆದದಲ್ಲಿ ಇವತ್ತು ಜಾತಿನ ಧರ್ಮನ ಪ್ರಚೋದನೆ ಮಾಡ್ತಕ್ಕಂಥ ವಿಚಾರವನ್ನು ಒಬ್ಬ ಸಿ ಎಂ ಮುಂಚೆ ಮಾತಾಡ್ಬೇಕಾರೆ ಅವ್ರು ಏನು ಮಾಡ್ತಾಯಿದ್ರು ಸಿ ಎಂ ಆದವರು ಡಿ ಸಿ ಎಂ ಆದವರು ಏನು ಮಾಡ್ತಾಯಿದ್ರು ಅಭ್ಯರ್ಥಿ ಸುಧಾ ಹೇಳ್ಬೋದಾಗಿತ್ತಲ್ಲ ನನಗೆ ತಕ್ಕೆ ಬರ್ತದಪ್ಪ ಕರೆಕ್ಟ್ ಜೊತೆ ನೀನು ಧರ್ಮದ ಪ್ರಚೋದನೆ ಮಾಡಬಾರ್ದು ಅಂತ ಹೇಳ್ಬೋದಾಗಿತ್ತಲ್ಲ ಆಗೋದಿಲ್ಲ ಅಂತಾದಲ್ಲಿ ಸ್ವಂತ ಮನೆ ಮಕ್ಕಳನ್ನೇ ನ್ಯಾಯ ಹುಡುಕೋಕ್ಕಾಗಂತ ಪರಿಸ್ಥಿತಿ ಇರುವಂಥ ಕಾಲದಲ್ಲಿ ಹಕ್ಕುದು ಆಸ್ತಿ ಅಂತ ಬರ್ತಾ ಇದೆಯಲ್ಲ ಇದಕ್ಕೇನು ಹೇಳ್ತೀರಿ ಖಂಡಿಸ್ತಾ ಇದೀವಲ್ಲ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇದ್ದೀವಿ ಈ ಥರದ ಒಂದು ಸ್ಟೇಟ್ಮೆಂಟು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತೆ ಮೈನಸ್ ಆಗುತ್ತೆ ಓಕೆ ಕಾಂಗ್ರೆಸ್ಗೆ ಹೋಗಿದ್ದು ತಪ್ಪು ಸರ್ ಜಮೀರ್ ಅವರ ಸ್ಟೇಟ್ಮೆಂಟು ತಪ್ಪು ಸ್ಟೇಟ್ಮೆಂಟ್ ತಪ್ಪು ದೇವೇಗೌಡರಿಗೆ ವಕ್ಫು ಅನ್ನೋ ವಿಷಯ ತಪ್ಪು ಅದರಿಂದಾಗಿ ಯೋಗೇಶ್ವರ್ಗೆ ಹೌದು ಸೋಲ್ತ್ರೆ ಅದೇ ಕಾರಣ ಜಮೀರ್ ಅಹಮದೇ ಕಾರಣ ಮೂರು ಅಂಶಗಳು ಇದು ರೈಟ್ ನ್ಯೂಸ್ ಸರ್ ಓಕೆ ಬರೋಣ ಸರ್ಕಾರದ ನ್ಯೂನತೆಗಳು ಜಾಸ್ತಿ ಇದೆಯಲ್ಲ ಈಗ ನಮ್ಮ ಸಿ ಎಂ ಇರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಡಿ ಕೆ ಶಿವರಿ ಅವರು ಇದ್ಕೊಂಡು ಜಮೀರ್ ಅಹಮದ್ ಕೆಲಿ ಒಬ್ಬ ದೇವೇಗೌಡರಿಗೆ ಒಳ್ಳೆಯ ಹೆಸರಿರ್ತಕ್ಕಂಥ ನಮ್ಮ ರೈತನ ಮಣ್ಣಿನ ಮಗ ಅಂತ ಬಿರುದು ಜೊತೆಗೆ ನಮ್ಮ ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಅವ್ರ ಬಗ್ಗೆ ಅವಹೇಳನಕಾರಿಯಾದ ಹೇಳಿಕೆಗಳನ್ನು ಕೊಟ್ಟಾಗ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ದಕ್ಷಿಣ ಕರ್ನಾಟಕದ ಭಾಗ್ಯ ಮೈಸೂರು ಪ್ರಾಂತ್ಯದಲ್ಲಿರೋರಿಗೆ ಧಕ್ಕೆ ಬರಲ್ವಾ ಅವ್ರು ಏನು ಮಾಡ್ತಿದ್ರು ನೀನು ಮಾತಾಡ್ತಾ ಇರೋದು ಸರಿ ಇಲ್ಲ ಕಣಪ್ಪ ಇದನ್ನ ರಾಜಕೀಯ ಮಾಡು ನೀನು ವೈಯಕ್ತಿಕ ವಿಚಾರಗಳನ್ನು ಮಾತಾಡಬಾರ್ದು ಅಂತ ಹೇಳ್ಬೋದಾಗಿತ್ತಲ್ವಾ ಸತ್ಯ ಮಾಡಿ ಅವ್ರು ಯಾಕೆ ಬೇಕಾಗಿತ್ತು ಅದು ಈಗ ಇವತ್ತು ಜಾತಿನ ಧರ್ಮನ ಪ್ರಚೋದನೆ ಮಾಡ್ತಕ್ಕಂಥ ವಿಚಾರವನ್ನು ಒಬ್ಬ ಸಿ ಎಂ ಮುಂಚೆ ಮಾತಾಡ್ಬೇಕಾರೆ ಅವ್ರು ಏನು ಮಾಡ್ತಾಯಿದ್ರು ಸಿ ಎಂ ಆದವರು ಡಿ ಸಿ ಎಂ ಆದವರು ಏನು ಮಾಡ್ತಾಯಿದ್ರು ಅಭ್ಯರ್ಥಿ ಸುಧಾ ಹೇಳ್ಬೋದಾಗಿತ್ತಲ್ಲ ನನಗೆ ತಕ್ಕೆ ಬರ್ತದಪ್ಪ ಕರೆಕ್ಟ್ ಜೊತೆ ನೀನು ಧರ್ಮದ ಪ್ರಚೋದನೆ ಮಾಡಬಾರ್ದು ಅಂತ ಹೇಳ್ಬೋದಾಗಿತ್ತಲ್ಲ ಪಕ್ಕದಲ್ಲಿ ಯೋಗೇಶ್ವರ್ ನಿಂತಿರಲ್ಲ ಯೋಗೇಶ್ವರ್ ಇದ್ರು ಡಿ ಕೆ ಶಿವಕುಮಾರ್ ಇದ್ರು ಡಿ ಕೆ ಸುರೇಶ್ವರ್ ಇದ್ರು ಮತ್ತೆ ಸಿದ್ದರಾಮಯ್ಯನವರು ಇದ್ರು ಜಮೀರ್ ಅಹಮದ್ ಹೇಳಿಕೆನ ಖಂಡನೀಯ ಮಾಡೋಕ್ಕಾಗ್ತಿಲ್ವಾ ಖಂಡಿಸಕ್ಕಾಗ್ತಿಲ್ವಾ ಹೌದು ಎಲ್ಲ ಆದ್ಮೇಲೆ ಸಾರಿ ಕೇಳಿದಿಲ್ಲ ಇದು ಸಾರಿ ಸಾರ್ ಒಂದು ಸಾರಿ ಗಾಜಿನ ಮನೆ ಕಲ್ಲು ಹೊಡೆದ್ರೆ ಬಿದ್ದೋದ ಮೇಲೆ ತಿರ್ಗಾ ಮತ್ತೆ ಗಾಜಿನ ಮನೆ ಕಟ್ಟಕ್ಕಾಗುತ್ತಾ ಕರೆಕ್ಟ್ ಇದು ಒಕ್ಕಲಿಗರ ಸ್ವಾಭಿಮಾನ ಕೆಣಕ್ತಂಗೆ ಒಕ್ಕಲಿಗರ ಹಿಂದೂ ಧರ್ಮನ ಕೆಣಕ್ತಂಗೆ ಆದದಲ್ಲಿ ಪವಿತ್ರತೆ ಹಿಂದೂ ಧರ್ಮನ ಕೆಣಕ್ತಂಗೆ ಜಾತಿ ಧರ್ಮನ ತರ್ತಾರೋ ಬಿಜೆಪಿ ಅವರಲ್ಲ JDS-ನವರಲ್ಲ ಕಾಂಗ್ರೆಸ್ನವರು ಜಾತಿ ಅನ್ನುವಂಥ ಹೆಸರಿನಲ್ಲಿ ಹತ್ತಿಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ನವರು ಬಿಜೆಪಿ ಅವರಲ್ಲ ಮೋದಿ ಅಲ್ಲ HD ದೇವೇಗೌಡ ಅಲ್ಲ ಕುಮಾರಸ್ವಾಮಿ ಅಲ್ಲ ಮಾಡ್ತಾ ಇರೋದು ಕಾಂಗ್ರೆಸ್ ಇರ್ತಕ್ಕಂಥ ಚಿಹ್ನೆ ಓದಿರ್ತಕ್ಕಂಥವ್ರೇ ಮಾಡ್ತಾ ಇರೋದು ಇವತ್ತು ನಮ್ಮ ಒಕ್ಕಲಿಗರ ಸ್ವಾಭಿಮಾನಕ್ಕೆ ತಕ್ಕ ತರುವಂತ ಕೆಲಸವನ್ನು ಮಾಡಿದ್ದಾರೆ ಕೊಂಡ್ಕೊತೀನಿ ಅಂದ್ರೆ ಏನು ಅರ್ಥ ಅಲ್ಲಿಗೆ ಯೋಚನೆ ಮಾಡಿ ಯಾರ ಫ್ಯಾಮಿಲಿ ಯಾರು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಸ್ವಂತ ಮನೆ ಮಕ್ಕಳನ್ನೇ ನ್ಯಾಯ ಹುಡುಕೋಕ್ಕಾಗಂತ ಪರಿಸ್ಥಿತಿ ಇರುವಂತ ಕಾಲದಲ್ಲಿ ಕೊಂಡ್ಕೊತೀನಿ ಅಂತ ಹೇಳ್ತಾನಲ್ರಿ ಒಬ್ಬ ಅಲ್ಪಸಂಖ್ಯಾತ ಯೋಚನೆ ಮಾಡಿ ನಾವು ಹೇಳ್ಬೇಕಾಗಿಲ್ಲ ಜ್ಞಾನದಿಂದ ಯೋಚನೆ ಮಾಡಿ ಆದ್ರಿಂದ ಇವತ್ತು ಅಂದ್ರೆ ಅವರು ಮುಸ್ಲಿಮ್ಸ್ ಅವ್ರನ್ನ ಓಲೈಕೆ ಮಾಡ್ಕೊಳ್ಳೋಕೆ ಜಮೀರ್ ಮತ್ತೆ ಹಂಗಂದ್ಬಿಟ್ರು ಸರ್ ಹಿಂದೆನೂ ದೇವೇಗೌಡರು ಮಾಡ್ತಿದ್ರು ಇಲ್ಲ ಅಂತಲ್ಲ ಅವ್ರಿಗೆ ಅರಿವಾಯ್ತು ರಾಮನಗರದಲ್ಲಿ ಮಾಡಿದ್ರಲ್ಲ ಅದು ಅರಿವಾಗಿದೆ ಅವ್ರಿಗೆ ಅರಿವಾಯ್ತು ಅವ್ರಿಗೆ ಇವತ್ತು ಮುಸ್ಲಿಮ್ಸ್ ಓಲೈಕೆ ಮಾಡೋದು ಎಲ್ಲ ಪಕ್ಷದಲ್ಲೂ ಅದೇ ಮುಸ್ಲಿಮ್ನ ಓಲೈಕೆ ಮಾಡೋದು ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ ಎಲ್ಲ ಪಕ್ಷದಲ್ಲೂ ಇದೆ ಆದ್ರೆ ಸತ್ಯವನ್ನ ಹಿಡಿದು ರಾಜಕಾರಣ ಮಾಡಬೇಕು ಪ್ರಾಮಾಣಿಕವಾದ ರಾಜಕಾರಣ ಮಾಡಬೇಕು ಜನರ ಸೌಲಭ್ಯದ ರಾಜಕಾರಣ ಮಾಡಬೇಕು ರಾಜಕಾರಣ ಮಾಡಿ ಅಭಿವೃದ್ಧಿ ರಾಜಕಾರಣ ಮಾಡಿ ವೈಯಕ್ತಿಕ ರಾಜಕಾರಣ ಬೇಡ ವೈಯಕ್ತಿಕ ರಾಜಕಾರಣ ಬೇಡ ಇವತ್ತು ಭಾರತದಲ್ಲಿ ಎಲ್ಲಾ ಜಾತಿ ಧರ್ಮದವರವ್ರೆ ಎಲ್ಲಾ ಜಾತಿ ಧರ್ಮ ಸರಿದೂಗ ಕೆಲಸವನ್ನ ನಮ್ಮ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಯಾವ ಜಾತಿಗೂ ಯಾವ ಇದು ಬರಲ್ಲ ಅವರು ನಾವು ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು ಅವರು ಇವತ್ತು ವರ್ಲ್ಡಲ್ಲಿ ಮೂರನೇ ವ್ಯಕ್ತಿಯಾಗಿ ಇವತ್ತು ಬರ್ತಾ ಪ್ರಪಂಚ ರಿಸರ್ವೇಶನ್ ತಂದಿದ್ದು ಕೂಡ ದೇವೇಗೌಡರು 4% ತಂದಿದ್ದಾರೆ 4% ಅವ್ರು ತಂದಿದ್ದಾರೆ ದೇವೇಗೌಡರು ನಮ್ಮ ಇವರು ಅಷ್ಟೇ ಅಲ್ಪಸಂಖ್ಯಾತರನ್ನ ಅಷ್ಟು ಕಡೆಗಾಣಿಸ್ತಿಲ್ಲ ಯಾರು ಪ್ರಚೋದನೆ ಮಾಡ್ತಾರೆ ಯಾರು ಭಯೋತ್ಪಾದನೆ ಮಾಡ್ತಾರೆ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಮೋದಿ ಅವರು ರಾಷ್ಟ್ರದ ರಕ್ಷಣೆಗೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದು ನಾವು ಮುಸಲ್ಮಾನರನ್ನ ದೂಡ್ತಾ ಇಲ್ಲ ಇವರು ರಾಜಕಾರಣ ಓಟಿಗೋಸ್ಕರ ಇವರು ಮಾಡ್ತಕ್ಕಂಥದ್ದು ಮತಾಂತರ ಮಾಡೋದು ಗಲಭೆಗಳನ್ನ ತೋರಿಸ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ
ಓಕೆ ಓಕೆ ಅದ್ ತಿಳ್ಕೊಳ್ಳಿ. ಬಿಜೆಪಿ ಗೋಮದ್ವೇಷ ಹರಡ್ತಾ ಇದೆ ಅಂತ ಹೇಳ್ತಾರಲ್ಲ, ಯಾರು ಹೇಳ್ತಾ ಇದ್ರು ರಾಷ್ಟ್ರ ರಕ್ಷಣೆ ಮಾಡ್ತಾ ಇದೆ. ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಹಾ. ನಾವ್ ಯಾವ ಕಣಕ್ಕೂ ಬಿಜೆಪಿಗೆ ಹಾಕಲ್ಲ, ಹಾ. ನಮ್ಮ ಮುಸ್ಲಿಮ್ಸ್ ಅವ್ರಿಗೆ ತೊಂದರೆ ಆಗತ್ತೆ, ಹಾ. ವಕ್ಫ್ ಆಸ್ತಿಗಳನ್ನು ತಗೋತಾ ಇದ್ರೆ ನಮ್ಮ ಆಸ್ತಿ ಅಂತ ಮುಸ್ಲಿಮ್ಸ್ ಸರ್ ಇದು ಹಿಂದೂ ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು. ಅವರು ಬಂದು ಕೂತ್ಕೊಂಡಿದ್ದಾರೆ, ನಾವು ಅವ್ರನ್ನ ಆಚೆಗೆ ತಳ್ಳಿಲ್ಲ. ನಮ್ಮ ಡಾಕ್ಟರ್ ಅಂಬೇಡ್ಕರ್ ಏನ್ ಹೇಳಿದ್ರು, ನೀವು ಪಾಕಿಸ್ತಾನಕ್ಕೆ ಹೊಂಟೋಗಿ ನೀವು ಇಳ್ಕೊರಿ ಹೊರಟೋಗ್ರಿ ಅಂತದ್ದು. ನಮ್ಮ ಮಹಾತ್ಮ ಗಾಂಧಿ ಅವರು ನೀವು ಇರ್ಬೋದು ಹೋಗ್ಬಾರು ಅಂದ್ರು. ಇವ್ರು ಖಂಡಿತವಾಗಿ ಬೇಡ ಅಂತ ಹೇಳಿದ್ರು. ಯಾರೋ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ನೀವು ಹೊಂಟೋಗಿ ನಿಮ್ಮ ದೇಶಕ್ಕೆ, ಇದು ಯಾವತ್ತಿದ್ರು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರು. ಅದನ್ನ ಇವರು ಮಾಡಕ್ ಬಿಡ್ಲಿಲ್ಲ. ಇವತ್ತು ನಮ್ಮ ಭಾರತದ ಏಕೀಕರಣ ಆಗಬೇಕಾದ ಸಂದರ್ಭದಲ್ಲೂ ಓಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ನಿರ್ಣಯ ಚೆನ್ನಾಗಿತ್ತು. ಓಕೆ, ಈಗ ನೀವು ಹೇಳಕ್ ಕೊಟ್ಟರೆ ಮುಸ್ಲಿಮ್ಸ್ ಅವರು ಭಾರತದವರಲ್ಲ, ಏನೋ ನಿಮ್ಗೆ ಜಾಗ ಕೊಟ್ಟಿದ್ದೀವಿ, ಆದ್ರೆ ನಮ್ಮ ಹಿಂದೂಗಳ ಜಾಗನ ಹೊಡ್ಕೊಳಕ್ ನೋಡಿದ್ರೆ ನಾವು ಬಿಡಲ್ಲ. ಆಗ ನಮ್ದು ಹೊಡ್ಕೊಬಿಡೋರಲ್ಲ ಸರ್, ಫಸ್ಟ್ ಅವ್ರು ನಮ್ದು ಹೊಡ್ಕೊಬಿಡವ್ರೆ. ಈಗ ನಾವು ಜಾಗ ಕೊಟ್ಟಿದ್ದೀವಿ, ತಿರ್ಗಾ ನಮ್ದೇ ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ? ಈಗ ನಾನು ಈಗ ಮಂಗಳೂರಲ್ಲಿ ಇದ್ದೀನಿ, ನಾನು ಮಾರ್ಬಿಟ್ಟು ಹೊಂಟಿದ್ದೀನಿ, ನಾಳೆ ನನ್ನ ಮಗ ಬಂದು ನಂದು ಅಂದ್ರೆ ಕೊಡೋಕ್ಕಾಗುತ್ತಾ? ಅರ್ಥ ಮಾಡ್ಕೊಳ್ಳಿ, ನಾನು ಈ ಊರಲ್ಲಿ ಇದ್ದೀನಿ. ನಮ್ಮ ತಾತಂದ್ರು ನಮ್ಮ ಹಿರಿಯರು ಕೊಟ್ಟಿರೋ ಜಾಗ ಈಗ ಬಿಡಿಸ್ಕೊತಾ ಇದ್ದೀವಿ ನಾವು, ನಮ್ಗೆ ಬಿಟ್ಕೊಡಿ ಅಂತ. ಸಾಲ ನಮ್ಮ ಹಿರೀಕರದ ಸೊತ್ತಲ್ಲ, ಅದು ನಮ್ಮ ಪೂರ್ವಜರ ಸೊತ್ತು, ನಮ್ದೆಲ್ಲ ಇದು. ನಮ್ಮ ಭಾರತ ಹಿಂದೂ ಧರ್ಮದ ಸೊತ್ತು. ಭಾರತ ಮುಸ್ಲಿಮ್ಸ್ ಅಲ್ಲ, ಅವರು ಪರ್ಷಿಯನ್ನರು, ಅರಬ್ ಪಾಶ್ಚಿಮಾತ್ಯ ರಾಷ್ಟ್ರದವರು, ಅವರು ಅರಬ್ ಕಂಟ್ರಿಲಿಂದ ಬಂದಿರ್ತಕ್ಕಂಥವ್ರು. ಅರ್ಥ ಮಾಡ್ಕೊಳ್ಳಿ, ಅದು ಬಿಡಿ. ಪೂರ್ವಿಕರು ಅಂದ್ರೆ ನಾವು ಇಂಡಿಯನ್ಸ್, ನೀವು ಮುಸ್ಲಿಮ್ಸ್ ಅವರಲ್ಲ ಅಂತಾನೆ ಹೇಳ್ತಾರೆ. ನಾವು ಮುಸ್ಲಿಮ್ಸ್ ಅವರಲ್ಲ ಅಂತ ಹೇಳ್ತಾರೆ. ಇದ್ದೀರಿ ನಾವು, ಜಾತ್ಯತೀತ ರಾಷ್ಟ್ರ ಇದು, ಯಾರು ಬೇಕಾದ್ರೆ ಇರ್ಬೋದು. ಆದ್ರೆ ರಾಷ್ಟ್ರದ ಬಗ್ಗೆ ಅಗೌರವ ತರಬಾರ್ದು, ಗೌರವಿತ ಮಾಡಿ. ಓಕೆ, ಈಗ ಪಾಣಿಗಳಲ್ಲೆಲ್ಲ ಒಕ್ಕುದು ಆಸ್ತಿ ಅಂತ ಬರ್ತಾ ಇದೆಯಲ್ಲ, ಇದಕ್ಕೇನು ಹೇಳ್ತೀರಿ? ಖಂಡಿಸ್ತಾ ಇದೀವಲ್ಲ, ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇದೀವಿ. ಈ ತರದ ಒಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತೆ? ಮೈನಸ್ ಆಗುತ್ತೆ. ವಕ್ತು ಒಂದು ವಿಷಯ ತಂದ. ಹೌದು, ಇವತ್ತಿದ್ದೇವೆ. ಇವ್ರು ಯಾರೋ ಇವರ ಸೋಲಿಗೆ ಡಿ ಕೆ ಶಿವಕುಮಾರ್ ಇದು ಯಾರೋ ಯೋಗೇಶ್ವರ ಸೋಲಿಗೆ ಕಾರಣ ವಕ್ತು ಬರ್ತದೆ. ದೇವೇಗೌಡರಿಗೆ ಕೊಟ್ಟಿರ್ತಕ್ಕಂಥ ಜಮೀರಾದವ್ರಿಗೆ ಹೇಳಿಕೆನೂ ಇನ್ಕ್ಲೂಡ್ ಆಯ್ತದೆ. ಇವರು ಮಾತಾಡ್ತಕ್ಕಂಥ ಒಂದೊಂದು ವಿಚಾರಗಳಿದೆಲ್ಲ ಮಾತಾಡ್ತಕ್ಕಂಥದ್ದು, ಕಾಂಗ್ರೆಸ್ನವ್ರು ಮಾತಾಡ್ತಕ್ಕಂಥದ್ದು ಏನಾದ್ರು ಮಾತು ಸರ್. ಒಬ್ಬನ ಅವಳೇ ಶಬ್ದ ಬಳಸಬಾರ್ದು ಗೊತ್ತಾ? ಈ ರಾಷ್ಟ್ರದಲ್ಲಿ ಯಾವುದೋ ಒಬ್ಬ ಭಿಕ್ಷುಕನು ಮರ್ಯಾದೆಯಿಂದ ಕರಿಬೇಕು, ಮರ್ಯಾದೆಯಿಂದ ಮಾತಾಡಿಸ್ಬೇಕು. ಕರೆಕ್ಟ್. ಅದು ಬಿಟ್ಬಿಟ್ಟು ಇರೋ ಒಬ್ಬ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಈಗ ಆಲ್ರೆಡಿ ಕೈಗಾರಿಕಾ ಮಂತ್ರಿ, ಅವ್ರ ಬಗ್ಗೆ ಅವಳಿಕೆ ಮಾತಾಡ್ತೀನಿ ಅಂದರೆ ಒಬ್ಬ ಅವನು ಯಾರು ಜಮೀರ್ ಅಹಮದ್ ಖಾನ್ ಅವರು ಇವತ್ತು ನಮ್ಮ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಒಬ್ಬ ಸಚಿವರು. ಅವನ ವ್ಯಕ್ತಿತ್ವ ಹೆಂಗಿರ್ಬೇಕು ಹೇಳಿ? ಫ್ರೆಂಡ್ಶಿಪ್ ಏನಿದ್ರು ಮನೇಲಿ ಇಟ್ಕೊಳ್ಳಿ ಅಥವಾ ಇಟ್ಕೊಳ್ಳಿ. ಫ್ರೆಂಡ್ಶಿಪ್ ಮಾಡಿದ್ರೆ ಮನೇಲಿ ಉಣ್ಲಿ, ಮನೇಲಿ ತಿನ್ಲಿ. 4 ಜನ ನೋಡ್ತಾ ಇರ್ತಕ್ಕಂಥ ಸಮಾಜದಲ್ಲಿ ಅವನು ಮಾತಾಡೋ ರೀತಿ ಅದಲ್ಲ, ಅದು ಇಂಪಾರ್ಟೆಂಟು. ಅವನ ನಡೆನ ಹಿಂಬಾಲಿಸ್ತಾರೆ. ಹೌದು, ಈಗ ನಮ್ಮ ದೇವೇಗೌಡರು ಯಾಕೆ ಹೇಳ್ತಾರೆ? ದೇವೇಗೌಡರ ಗುಣ ಅದೇ, ಅದಕ್ಕೆ ನಾವು ದೇವೇಗೌಡರು ಅಂತೀವಿ. ಅರ್ಥ ಮಾಡಿದ್ರೆ ಕುಮಾರಣ್ಣ ಗುಣ ಅದೇ. ಈ ಎಲ್ಲ ಅಂಶಗಳು ಏನು ವಕ್ಫ್ ಅಂಶಗಳು, ಹಾಗೆ ಜಮೀರ್ ಅವರ ಹೇಳಿಕೆ, ಇವೆಲ್ಲ ಹೌದು ಯೋಗೀಶ್ಗೆ ಏಟ್ ಬೀಳುತ್ತೆ. ಯೋಗೇಶ್ ಹೇಳ್ತಾರೆ ನೋಡಿ, ನಮ್ಗೆ ಕುಮಾರಸ್ವಾಮಿ ಅವರು ನಮ್ಗೆ ಡಿಸ್ಟ್ರಿಕ್ಟ್ ಮಾಡಿದ್ರು. ನಾವು ಇವತ್ತು ಬೆಂಗಳೂರು ಹೋಗ್ಬೇಕಾದ್ರೆ ಇವತ್ತಿನ ಟ್ರಾಫಿಕಲ್ಲಿ ಒಂದು ದಿನ ಬೇಕಾಗೋದು. ನಾವು ಎಸಿಗೋ DC ಗೋ SP ಗೋ ಇಲ್ಲ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗ್ಬೇಕಾಗಿದ್ರೆ ನಮ್ಗೆ ಒಂದಿನ ವೇಸ್ಟ್ ಆಯ್ತಿತ್ತು. ಇವತ್ತು 2 ಗಂಟೆಲಿ ಕೆಲಸ ಮಾಡ್ಕೊಬತ್ತೀವಿ ನಾವು ರಾಮನಗರಕ್ಕೆ ಹೋಗಿ. ಆಯ್ತಾ? ಒಂದು ವಿಚಾರನ ನಮಗೆ ದೇವೇಗೌಡರು ಇಟ್ಕಟ್ಟವ್ರೆ. ಇದೊಂದೇ ಅಲ್ಲ, 6 ಬೆಲೆ ಮಾಡ್ಸವ್ರೆ, ಇದ್ರ ಮಾಡ್ಸವ್ರೆ. ಮಂಚಲ್ಲಿ ಇವರು ಭಾರಿ ನೀರಾವರಿ ಸಚಿವ ಆಗಿರ್ತಕ್ಕಂಥ ಕಾಲದಲ್ಲಿ ಒಳ್ಳೆ ನೀರಾವರಿ ಮಾಡಿ ನಿರ್ವಹಿಸಿದ್ದಾರೆ. ಅವರು ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು, ಅವರು ಭಾರಿ ನೀರಾವರಿ ಸಚಿವ ಆಗಿದ್ರು. ಅವತ್ತಿನ ಕಾಲದಲ್ಲಿ ಕೆಲಸ ಮಾಡಿದ್ದಾರೆ, ಅವರು ಜನಪರ ಕೆಲಸ ಮಾಡಿದ್ದಾರೆ. ನಮಗೂ ಒಕ್ಕಲರ ಮೀಸಲಾತಿನ ತಂದಿದ್ದಾರೆ. ಆಮೇಲೆ ಸಾಮಾನ್ಯ ಜನಕ್ಕೆ ಕೆಲಸ ಮಾಡಿದ್ದಾರೆ ಅವರು. ಹಾಗಾಗಿ ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಯೋಗೀಶ್ವರ್ಗೆ ಸೋಲಿದೆ, ನಿಖಿಲ್ಗೆ ಗೆಲುವಿದೆ ಅಂತ. ನಿಖಿಲ್ ಗೆಲ್ಲಬೇಕು ಸರ್. ಯಾಕೆ ಗೆಲ್ಬೇಕಪ್ಪ? ಕೆಲಸ ಮಾಡಿದಾರಲ್ಲ ಸರ್ ಅವರು. ಕೆಲಸ ಮಾಡಿದಾರೆ ಏನ್ ಬೇಡ? ಏನ್ ಕೆಲಸ ಮಾಡಿಲ್ವಾ? ಡ್ಯಾಮ್ ಕಟ್ಟಿಲ್ವಾ? ಇವತ್ತು ಇಲ್ಲಿ ಹೋಗಿದೆ ಸರ್, ಇಲ್ಲೇ ಪೈಪ್ ಲೈನ್ ಹೋಗಿದೆ. ಇವತ್ತು 36 ಹಳ್ಳಿಗೆ ನೀರು ಕೊಟ್ಟಿದ್ದಾರೆ ಕುಡಿಕೆ. ಚನ್ನಬಂಡಾರಮ್ಮ ದೇವೇಗೌಡರು ಮಾಡಿರ್ತಕ್ಕಂಥ ಕೆಲಸ ಇದೆ. ಇಲ್ಲೇ ಹೋಗಿದೆ, ಊದ್ಕೊಂಡು ಹೋಗಿದೆ ಒಂದು ಪೈಪು. ನಮ್ಮೂರಿಗೆ ಕೊಡ್ತಾರೆ, ಕ್ವಾಡಂಬಳಿ ಕೊಡ್ತಾರೆ, ಬ್ಯಾಟಹಳ್ಳಿ, ಈ ಲೈನಲ್ಲಿ ಎಲ್ಲ ಊರಿಗೂ ನೀರು ಕೊಟ್ಟಿದ್ದಾರೆ ಕುಡಿಕೆ. ಕುಡಿ ನೀರು ನಿಖಿಲ್ ಗೆಲ್ತಾರೆ. ನಿಖಿಲ್ ಅವ್ರು ಕೆಲಸ ಮಾಡಿದಾರೆ, ಗೆಲ್ತಾರೆ. ಇವ್ರು ಹೇಳಿದ್ರೆ ಕೇಳಿಸ್ಕೊಂಡಿದ್ದೀನಿ. ಇಲ್ಲ ಅಲ್ಲಿ ಮೊದಲು ಮಾತಾಡೋಣ. ಕೆಲಸ ಮಾಡಿದಾರೆ ಅವರು, ದೇವೇಗೌಡರು ಕೆಲಸ ಮಾಡಿದ್ದಾರೆ. ಯೋಗೇಶ ಏನು ಯೋಗೇಶನ BJP ಗೌರ್ಮೆಂಟ್ ಇತ್ತು, ಅನುದಾನ ತಗೊಂಡ್ರು. ಯೋಗೇಶ್ ಕೆಲಸ ಮಾಡೋಣ. ಯೋಗೇಶ ಮಾಡಿರ್ತಕ್ಕಂಥ ಕಳಿಸೋದು ಅವನು ಕಾಂಗ್ರೆಸ್ ಹೋದ್ರೆ -ಪಾಯಿಂಟ್. ಕಾಂಗ್ರೆಸ್ ಹೋಗಿದ್ದೆ ತಪ್ಪಾಯ್ತು. ಕಾಂಗ್ರೆಸ್ ಹೋದ್ರೆ -ಪಾಯಿಂಟ್. ಅಲ್ಲ, ಇಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂತ ಯಾರು ಸರ್ ಕೊಡೋದಿಲ್ಲ ಅಂತ ಹೇಳಿದರು? NDA ಅಭ್ಯರ್ಥಿ ಆಗಿ ಅಂತ ಹೇಳಿದ್ವಿ. JDS ಇಂದ ಸಿಂಬಲ್ ನಿಂತ್ಕೊಳ್ಳಿ ಅಂತ ಹೇಳಿದ್ವಿ ಅಷ್ಟೇ.
ಲಾಸ್ಟ್ಗೆ ಅವ್ರಿಗೆ ಕೊಡ್ತೀವಿ ಅಂತಂದ್ವಲ್ಲ ಎನ್ ಡಿ ಅಭ್ಯರ್ಥಿ ನೀವೇ ಆಗಿ. ಇಲ್ಲಿ ತಪ್ಪುಗಳು 3 ಯೋಗೇಶ್ವರ್ ಮಾಡೋದ 3 ತಪ್ಪುಗಳು ಏನು ಅಂತಂದ್ರೆ ಅರಿವಾಗಿದೆ ಸರ್ ಅವ್ರಿಗೆ. ಕಾಂಗ್ರೆಸ್ಗೆ ಹೋಗಿರೋದು ಸರ್. ವಕ್ಫುದು ಮತ್ತೆ ಜಮೀನ್ ಸ್ಟೇಟ್ಮೆಂಟ್ ಇವತ್ತು ಯಾರ್ದೋ ಮಾತು ಕೇಳ್ಕೊಂಡ್ರು ನಮ್ಮ ಯೋಗೇಶ್ವರ್ ಅವರು. ಇವತ್ತು ಯೋಗೇಶ್ವರ್ ಅವರು ಯಾರ್ದೋ ಮಾತು ಕೇಳ್ಕೊಂಡ್ರು. ಇವತ್ತು ಅವ್ರಿಗೆ ಅರಿವು ಆಗ್ತಾ ಇದೆ. ನಾನು ಇಲ್ಲಿ ಅಲ್ಲೇ ಇರ್ಬೇಕಾಯ್ತು ಅಂತ ಅರಿವು ಆಗ್ತಾ ಇದೆ ಅವ್ರಿಗೆ. ಈಗ ಸ್ಟೇಟ್ಮೆಂಟ್ ಮಾಡ್ತಾ ಇದ್ರು, ಅರಿವು ಆಗ್ತಾ ಇದ್ದಾರೆ ಸರ್ ಅವ್ರಿಗೆ. ನಿನ್ನೆ ಯೋಗೇಶ್ವರು ಮಾತಾಡ್ತಾ ಇದ್ರು. ಒಂದು ಅಕ್ಕಿಲಿ ಭೀತಿ ಇದೆಯಾ ಅವರು ಕಾಂಗ್ರೆಸ್ ಅವರು 1 ಅಕ್ಕಿಲಿ 2 ಅಕ್ಕಿ ಹೊಡಿಕೊಟ್ರು. ಈ ತರ ದೇವೇಗೌಡರ ಫ್ಯಾಮಿಲಿ ಹೊಡಿಬೇಕು, ಈ ಸರಿ ಯೋಗೇಶ್ವರ ಹೊಡಿಬೇಕು ಅಂತ ಹೋದ್ರು. ಇವತ್ತು ಅದಕ್ಕೆ ಬಲಿಯಾದವ್ರೆ ಯೋಗೇಶ್ವರ್. ಓಕೆ, ಕಾಂಗ್ರೆಸ್ ಎಲ್ಲ ಸರಿ ಯೋಗೇಶ್ವರನ ಬಲಿ ಹಾಕ್ಬಿಟ್ರು. ಸೋಲ್ಸ್ರಿ ಇನ್ನೇನು ಸರ್, ಇನ್ನೇನು ಮಾಡೋರು ಸರ್? ಮತ್ತೆ ಅವರೇ ಮಂತ್ರಿ ಮಾಡೋರು ಸರ್. ನೆಕ್ಸ್ಟ್ ನೋಡೋಣ ಸರ್ ಎಲೆಕ್ಷನ್ ಅಲ್ಲಿ ಜನ ಏನ್ ಮಾಡ್ತಾರೆ ಅನ್ನೋದು ಈ ಸರ್ ತೋರಿಸಿದ್ರೆ ಅವ್ರು ಮಾಡಿದ ಕೆಲಸ ಹೆಂಗಿದೆ ಇಲ್ಲಿ. ನಿಖಿಲ್ ಚೆನ್ನಾಗಿದೆ ಸರ್, ನಮ್ಮೂರಲ್ಲಿ ಚೆನ್ನಾಗಿದೆ. ಕಾಂಪಿಟೇಷನ್ ಇದೆಯಾ ನಮ್ಮೂರಲ್ಲಿ ನಾವು ಲೀಡ್ ಆಯ್ತದೆ. ಆಗಿದೆ ಸರ್, ಅಕ್ಕಪಕ್ಕ ಊರಲ್ಲೂ ಆಗಿದೆ. 100% ನಿಖಿಲ್ ವಿನ್. ಯಾಕೆಂದ್ರೆ ನಿಖಿಲ್ ಖುಷಿಯಿಂದ ಓಡಾಡ್ತಾ ಇದ್ರು. ಹೌದು ಹೌದು. ಆದ್ರೆ ಯೋಗೇಶ್ವರ ಸ್ವಲ್ಪ ಸಪ್ಪಗಾಗಿದ್ದಾರೆ ಸರ್. ಯೋಗೇಶ್ವರು ಏನು ಕೆಟ್ಟ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ ನಾವು. ನಮ್ಮ ತಾಲೂಕು ಜನರಲ್ಲಿ ಯೋಗೇಶ್ವರ ಕೆಟ್ಟ ವ್ಯಕ್ತಿ ಅಂತ ನಾವು ಹೇಳ್ತಾ ಇಲ್ಲ. ಅವ್ರು ಮಾಡ್ತಕ್ಕಂಥ ನಡೆ ತಪ್ಪು. ಕಾಂಗ್ರೆಸ್ ಹೋಗಿದ್ದು ತಪ್ಪು ಸರ್. ಜಮೀರ್ ಅವರ ಸ್ಟೇಟ್ಮೆಂಟ್ ತಪ್ಪು. ಸ್ಟೇಟ್ಮೆಂಟ್ ತಪ್ಪು. ದೇವೇಗೌಡ ತಪ್ಪು. ಅದರಿಂದಾಗಿ ಯೋಗೇಶ್ವರ್ಗೆ ಹೌದು ಸೋಲ್ತ್ರೆ ಅದೇ ಕಾರಣ. ಜಮೀರ್ ಅಹಮದೇ ಕಾರಣ. 3 ಅಂಶಗಳು.